ಎಲ್ರಿಗೂ ನಮಸ್ಕಾರ. ಹಾಯ್ ಫುಡೀಸ್, ವೆಲ್ಕಮ್ ಟು ಅರುಣಾ ಸವಿರುಚಿ. ಇವತ್ತು ನಾನು ಮಂಗಳೂರಿನ ಸ್ಪೆಷಲ್ ಕಣಲೆ ಸಾರು ಮಾಡ್ತಾಯಿದ್ದೀನಿ. ನೋಡಿ, ಇದೇ ಕಣಲೆ ಅಂದರೆ ಇದನ್ನು ಎಳೆ ಬಿದಿರು ಅಂತಲೂ ಹೇಳ್ತಾರೆ. ಇದನ್ನು ನಾವು ತಂದಾಗ ಮಾರ್ಕೆಟಿಂದ 3 ದಿನ ಇದನ್ನು ನೀರಲ್ಲಿ ಹಾಕಿ ನೆನೆಸಿಡಬೇಕು. ಮತ್ತು ಪ್ರತಿದಿನ ನೀರದನ್ನು ಚೇಂಜ್ ಮಾಡ್ತಾ ಇರಬೇಕು. ಹಾಗೆ 3 ದಿನ ಮಾಡಿ ನಂತರ ಅದನ್ನು ನಾವು ಸಾರು ಅಥವಾ ಪಲ್ಯ ಯಾವ್ದು ಬೇಕಾದರೂ ಮಾಡ್ಬೋದು. ಇವತ್ತು ನಾನು ಇದು ತುಂಬ ಹೀಟ್ ಇರೋದ್ರಿಂದ ಅದ್ರ ಜೊತೆ ಹೆಸರು ಕಾಳನ್ನ ಹಾಕಿ ಮಾಡ್ತಾಯಿದ್ದೀನಿ. ಇದು ನಿಮಗೆ ಮಾರ್ಕೆಟಲ್ಲೆಲ್ಲ ಸಿಗುತ್ತೆ. ಮಂಗಳೂರಲ್ಲಿ ಇದು ಸ್ಪೆಷಲ್ ಡಿಶ್ ಇದು ಆ್ಯಕ್ಚುಲಿ. ಈಗ ಅದನ್ನು ನಾನು 3 ದಿನ ನೆನೆಸಿಟ್ಟು ನೀರಲ್ಲಿ ಪ್ರತಿದಿನ ನೀರೆಲ್ಲ ತೆಗೆದು ಇವತ್ತು ನಾನು ಮಾಡ್ತಾಯಿದ್ದೀನಿ ಇದನ್ನು. ಹಾಗೆ ಅದಕ್ಕೆ ಇಲ್ಲಿ ಹೆಸರು ಕಾಳನ್ನ ಮೊಳಕೆ ಕಟ್ಟಿ ಇಟ್ಕೊಂಡಿದ್ದೀನಿ. ಏಕೆಂದರೆ ಇದು ತುಂಬ ಹೀಟ್ ಇರೋದ್ರಿಂದ ಸ್ವಲ್ಪ ತಂಪಾಗುತ್ತೆ ಅಂತ ಹೆಸರು ಕಾಳು ಹಾಕ್ತಾಯಿದ್ದೀನಿ. ಕೆಲವರು ಕಡಲೆಕಾಳು ಕೂಡ ಹಾಕ್ತಾರೆ. ಹಾಗೆ ಮಸಾಲೆಗೆ ಬೇಕಾಗಿರೋ ಪದಾರ್ಥಗಳು: ಬ್ಯಾಡಗಿ ಮೆಣಸಿನ್ಕಾಯಿನ ಒಂದು 5ರಿಂದ 6 ತೊಗೊಂಡಿದ್ದೀನಿ. ಮತ್ತು 1 ಟೇಬಲ್ ಸ್ಪೂನಷ್ಟು ಧನಿಯಾ, ಹಾಗೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆ, ಒಂದು ಅರ್ಧ ಈರುಳ್ಳಿ, ಅರ್ಧ ಟೊಮೆಟೊ ತೊಗೊಂಡಿದ್ದೀನಿ, ಒಂದು ಅರ್ಧ ನಿಂಬೆಹಣ್ಣಿನ ಗಾತ್ರದಷ್ಟು ಹುಣಸೆ ಹುಳಿ ತೊಗೊಂಡಿದ್ದೀನಿ, ಅರ್ಧ ಹೋಳು ತೆಂಗಿನಕಾಯಿ, ಒಗ್ಗರಣೆಗೆ ಕರಿಬೇವು, ಹಾಗೆ ಒಂದು ಅರ್ಧ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನಾನು ಈ ಮೆಣಸಿನ್ಕಾಯಿ ಮತ್ತು ಧನಿಯಾ ಜೀರಿಗೆ ಎಲ್ಲನೂ ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಈ ಮಸಾಲೆ ಪದಾರ್ಥ ಏನಿದೆಯೋ ಅದನ್ನೆಲ್ಲ ನಾವು ನುಣ್ಣಕ್ಕೆ ಗ್ರೈಂಡ್ ಮಾಡ್ಕೊಳ್ಳೋಣ. ಮೊದಲಿಗೆ ನಾನು ಕಾಯಿ ಹಾಕ್ಕೊಳ್ತಾ ಇದ್ದೀನಿ ಜಾರಲ್ಲಿ. ಹಾಗೆ ಮೆಣಸು, ಅರ್ಧ ಹೋಳು ಟೊಮೆಟೊ, ಅರ್ಧ ಈರುಳ್ಳಿ, ಹುಣಸೆ ಹುಳಿ, ಧನಿಯಾ, ಜೀರಿಗೆ. ಒಂದು 1/4 ಟೀ ಸ್ಪೂನಷ್ಟು ಅರಿಶಿನ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಒಂದು 3ರಿಂದ 4 ಬೆಳ್ಳುಳ್ಳಿ ಹೆಸರು ಕೂಡ ಹಾಕ್ತಾಯಿದ್ದೀನಿ. ಈಗ ಇದನ್ನು ನಾವು ನುಣ್ಣಕ್ಕೆ ರುಬ್ಕೊಳ್ಳೋಣ. ನೋಡಿ, ಮಸಾಲೆ ನಾನು ಪೂರ್ತಿ ನೈಸಾಗಿ ರುಬ್ಕೊಂಡಿದ್ದೀನಿ. ನಾವೆಷ್ಟು ನೈಸಾಗಿ ರುಬ್ಕೊಳ್ತೀವೋ ಸಾರು ಅಷ್ಟು ಚೆನ್ನಾಗಿ ಬರುತ್ತೆ. ಈಗ ಒಗ್ಗರಣೆಗೆ ಬಾಣಲೆ ಇಟ್ಕೊಳ್ಳೋಣ. ನಾನಿಲ್ಲಿ ಒಗ್ಗರಣೆಗೆ ಮಣ್ಣಿನ ಪಾತ್ರೆ ಇಟ್ಕೊಂಡಿದ್ದೀನಿ. ಅದಕ್ಕೆ ಒಂದು 2 ಟೇಬಲ್ ಸ್ಪೂನಷ್ಟು ಕೊಬ್ಬರಿ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಬಿಸಿ ಆಗಿದ್ದಂಗೆ ಕಟ್ ಮಾಡ್ಕೊಂಡಿದ್ವಲ್ಲ ಅರ್ಧ ಈರುಳ್ಳಿ, ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಈರುಳ್ಳಿ ಕಂದು ಬಣ್ಣ ಬರೋವರೆಗೂ ಫ್ರೈ ಮಾಡ್ಕೊಳ್ಳೋಣ. ಈಗ ಈರುಳ್ಳಿ ಫ್ರೈ ಆಗಿದೆ. ಇದಕ್ಕೆ ನಾನು ಕಣಲೆನ ಸೇರಿಸ್ತಾ ಇದ್ದೀನಿ. ಇದನ್ನು 2 ನಿಮಿಷ ಈ ರೀತಿ ಫ್ರೈ ಮಾಡಿಕೊಂಡು ನಂತರ ಅದಕ್ಕೆ ನೀರು ಸೇರಿಸೋಣ. ಇದನ್ನು ಸಣ್ಣದಾಗೆ ಹಚ್ಚಿಟ್ಕೊಂಡಿದ್ದೀನಿ. ಸಣ್ಣದಾಗಿ ಹಚ್ಚಿ ಹಾಕಿರೋದು ಇದನ್ನು. ಈಗ ಇದಕ್ಕೆ ಇದು ಮುಳುಗುವಷ್ಟು ನೀರು ಸೇರಿಸ್ತಾ ಇದ್ದೀನಿ. ನೋಡಿ, ಇದು ಮುಳುಗುವಷ್ಟು ನಾನು ನೀರು ಸೇರಿಸಿದ್ದೀನಿ. ಹರಳುಪ್ಪು ಸೇರಿಸ್ತಾ ಇದ್ದೀನಿ. ಈಗ ಲಿಡ್ ಕ್ಲೋಸ್ ಮಾಡಿ ಒಂದು 5ರಿಂದ 10 ನಿಮಿಷ ಇದನ್ನು ಬೇಯಿಸ್ಕೊಳ್ಳೋಣ. ಇದು ಅರ್ಧ ಬೇಯಬೇಕು. ಈಗ ಇದು ಅರ್ಧ ಬೆಂದಿದೆ. ಈಗ ಇದಕ್ಕೆ ನಾವು ಹೆಸರು ಕಾಳನ್ನ ಸೇರಿಸ್ಕೊಳ್ಳೋಣ. ಹೆಸರು ಕಾಳು ಬೇಗ ಬೆಂದೋಗೋದ್ರಿಂದ ಇದು ಸ್ವಲ್ಪ ಅರ್ಧ ಬೆಂದ ಮೇಲೆ ನಾನು ಹಾಕ್ಕೊಳ್ತಾ ಇದ್ದೀನಿ. ಈಗ ಹೆಸರು ಕಾಳು ಒಂದು 5 ನಿಮಿಷ ಬೇಯಲಿ. ಒಂದು 5 ನಿಮಿಷ ಬೇಯಿಸ್ಕೊಳ್ತಾ ಇದ್ದೀನಿ. ನೋಡಿ, ಹೆಸರು ಕಾಳು ಮತ್ತು ಕಣಲೆ ಎರಡು ಚೆನ್ನಾಗಿ ಬೆಂದಿದೆ. ಈಗ ಇದಕ್ಕೆ ನಾನು ರುಬ್ಬಿಟ್ಕೊಂಡಿರೋ ಮಸಾಲೆನ ಸೇರಿಸ್ತಾ ಇದ್ದೀನಿ. ನೋಡಿ, ಮಸಾಲೆ ಹಾಕಿ ಜಾರ್ ತೊಳೆದಿದ್ದ ನೀರು ಕೂಡ ನಾನು ಇದಕ್ಕೆ ಹಾಕ್ಕೊಂಡಿದ್ದೀನಿ. ತುಂಬ ನೀರಾಗಿ ಮಾಡ್ಕೊಳ್ಳೋದು ಬೇಡ, ಮೀಡಿಯಮ್ನಲ್ಲಿ ಮಾಡ್ಕೊಳ್ಳೋಣ. ಈಗ ಹೈ ಫ್ಲೇಮಲ್ಲಿ ಇದೆಲ್ಲ ಒಂದು ಕುದಿ ಬರಲಿ. ಸಾಂಬಾರು ಕುದೀತಾ ಇದೆ. ಎಲ್ಲ ಚೆನ್ನಾಗಿ ಬೆಂದಿದೆ ತರಕಾರಿ ಎಲ್ಲ.
ಕಡಲೆ ಮತ್ತು ಹೆಸರು ಕಾಳು ಎರಡೂ ಚೆನ್ನಾಗಿ ಬೆಂದಿದೆ. ಈಗ ಒಂದು 5ರಿಂದ 7 ನಿಮಿಷ ಈ ರೀತಿ ಕುದಿಸ್ಕೊಳ್ಳೋಣ ಮೀಡಿಯಮ್ ಫ್ಲೇಮಲ್ಲಿ. ಈ ಕಡೆ ಸಾರು ಕುದೀತಾ ಇದೆ. ಇದಕ್ಕೆ ನಾನೊಂದು ಒಗ್ಗರಣೆಗೆ ಇಟ್ಕೊಂಡಿದ್ದೀನಿ. 1 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿ ಅದಕ್ಕೊಂದು ಸ್ವಲ್ಪ ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ. ಸಾಸಿವೆ ಸಿಡಿದಂಗೆ ಕರಿಬೇವಿನ ಸೊಪ್ಪು ಹಾಕ್ಕೊಂಡಿದ್ದೀನಿ. ಈಗ ಒಗ್ಗರಣೆನ ಸಾಂಬಾರು ಸೇರಿಸ್ತೀನಿ. ಕಡಲೆ ಸಾರು ರೆಡಿಯಾಗಿದೆ. ಈಗ ಇದನ್ನು ಫ್ಲೇಮ್ ಆಫ್ ಮಾಡ್ಕೊಳ್ಳೋಣ. ರುಚಿಕರವಾದ ಆರೋಗ್ಯಕರವಾದ ಕಡಲೆ ಹಾಗೂ ಹೆಸರು ಕಾಳಿನ ಸಾರು ರೆಡಿಯಾಗಿದೆ. ಇದು ಆ್ಯಕ್ಚುಲಿ ಆಷಾಢ ಮಾಸದಲ್ಲಿ ತಿನ್ನಬೇಕು ಅಂತ ಹೇಳ್ತಾರೆ ಎಲ್ಲರೂ, ಪ್ರತಿಯೊಬ್ಬರು ತಿನ್ನೋದ್ರಿಂದ ನಮ್ಮ ಕರುಳಲ್ಲಿ ಕೂದಲು ಹಾಗೂ ಏನಾರ ಇದ್ದರೆ ಕರಗತ್ತೆ ಅಂತ. ಸೊ ನೀವು ಒಂದ್ಸರಿ ಎಲ್ಲರೂ ಟ್ರೈ ಮಾಡಿ ಹೇಗಿತ್ತು ಅಂತ ಹೇಳಿ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಯಾರ್ಯಾರು ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ.